ಲಿಂಗಸ್ಕೂರು ನ್ಯಾಯಾಲಯದ ಆವರಣದಲ್ಲಿ ದಿನಾಂಕ 13-12-2025 ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು, ತಾಲೂಕಾ ಕಾನೂನು ಸೇವಾ ಸಮಿತಿ ಲಿಂಗಸ್ಕೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಯಶಸ್ವಿಯಾಗಿ ನಡೆಯಿತು. ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ 5,744 ಪ್ರಕರಣಗಳ ಪೈಕಿ 2,266 ಪ್ರಕರಣಗಳು ರಾಜಿಯಾಗುವ ಮೂಲಕ ಇತ್ಯರ್ಥಗೊಂಡಿದ್ದು, ಒಟ್ಟು ರೂಪಾಯಿ ಮೊತ್ತ 2,37,24,547 ಮೊತ್ತಕ್ಕೆ ಸಮಾಧಾನ ದೊರೆತಿದೆ. ಅಲ್ಲದೆ ವ್ಯಾಜ್ಯ ಪೂರ್ವ ಹಂತದ 6,949 ಪ್ರಕರಣಗಳ ಪೈಕಿ 6,029 ಪ್ರಕರಣಗಳು ಲೋಕ್ ಅದಾಲತ್ನಲ್ಲಿ ರಾಜಿಯಾಗುವ ಮೂಲಕ ಇತ್ಯರ್ಥಗೊಂಡಿದ್ದು, ಒಟ್ಟು ರೂಪಾಯಿ ಮೊತ್ತ 1,34,59,724 ಮೊತ್ತದ ಸಮಾಧಾನ ಸಾಧಿಸಲಾಗಿದೆ. ಲೋಕ್ ಅದಾಲತ್ನ ಪ್ರಮುಖ ಘಟನೆಯೊಂದರಲ್ಲಿ ಎಂಸಿ ನಂಬರ್ 117/2025 ಕೌಟುಂಬಿಕ ಕಲಹ ಸಂಬಂಧಿತ ಪ್ರಕರಣದಲ್ಲಿ ದೂರವಾಗಲು ಇಚ್ಛಿಸಿದ್ದ ದಂಪತಿಗಳು ವಕೀಲರಾದ ಶ್ರೀಮತಿ ಕೆ. ತಸ್ಲೀಮಾ ಹಾಗೂ ಬಿ. ಬಸವರಾಜರ ಮೂಲಕ ನ್ಯಾಯಾಲಯಕ್ಕೆ ಹಾಜರಾದರು. ಈ ವೇಳೆ ಪ್ರಕರಣಗಳನ್ನು ಕೈಗೆತ್ತಿಕೊಂಡ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಅವರು ದಂಪತಿಗಳಿಗೆ ಜೀವನ ಮೌಲ್ಯಗಳು, ಕುಟುಂಬದ ಮಹತ್ವದ ಬಗ್ಗೆ ಸೂಕ್ತವಾದ ತಿಳುವಳಿಕೆಯನ್ನು ನೀಡಿ ಸಲಹೆಯನ್ನು ನೀಡಿದರು. ಅವರ ಸಮಾಲೋಚನೆಯ ಫಲವಾಗಿ ದಂಪತಿಗಳು ಮನಸ್ತಾಪ ಮರೆತು ಲೋಕ್ ಅದಾಲತ್ನಲ್ಲಿ ರಾಜಿಯಾಗುವ ಮೂಲಕ ಪರಸ್ಪರ ಹೂವಿನ ಹಾರ ಬದಲಿಸಿಕೊಂಡು ಪುನಃ ಒಂದಾದರು. ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅಂಬಣ್ಣ ಕೆ, ರಾಘವೇಂದ್ರ ಮುತಾಲಿಕ್, ಕಲ್ಮಠ್ ವಕೀಲರು ಸೇರಿದಂತೆ ವಕೀಲರಾದ ವಿಶ್ವನಾಥ, ನಾಗರಾಜ್ ಎಲಿಗಾರ್, ಹಾಜಿ ಬಾಬು, ಅನಿಲ್, ಶಶಿ ಹೊಸ್ಮನಿ, ರವಿ ಚಂದ್ರಮತಿ, ವಿಜಯಲಕ್ಷ್ಮಿ, ಪ್ರಮೋದ್, ಶಿವಲಿಂಗಪ್ಪ, ಕರಿಯಪ್ಪ ಹಾಗೂ ಇತರ ವಕೀಲರು ಉಪಸ್ಥಿತರಿದ್ದರು.